ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ, ನಾನಿವತ್ತು ಸ್ಪೆಷಲ್ ಆಗಿ ಬೇಸನ್ ಲಾಡು ಮಾಡೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲು 3/4 kg ಕಡಲೆ ಹಿಟ್ಟು, ಅರ್ಧ kg ಸಕ್ಕರೆ, ಅರ್ಧ kg ಅಷ್ಟು ತುಪ್ಪ, 1 ಬೌಲ್ ಗೋಡಂಬಿ, 1 ಬೌಲ್ ಬಾದಾಮ್ ತಗೊಳ್ಬೇಕು, 2 ಚಮಚದಷ್ಟು ಏಲಕ್ಕಿ ಪೌಡರ್. ಮೊದಲಿಗೆ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅರ್ಧ ಪ್ರಮಾಣದಷ್ಟು ತುಪ್ಪ ಹಾಕ್ಕೊಳ್ಬೇಕು. ತುಪ್ಪ ಬಿಸಿ ಆದ ನಂತರ ಡ್ರೈ ಫ್ರೂಟ್ಸನ್ನು ಒಂದೊಂದಾಗಿ ನಾವು ಹಾಕಿ ಹುರಿಬೇಕು. ನೋಡಿ, ಇವಾಗ ನಾನು ಬಾದಾಮ್ ಹಾಕ್ಕೊಳ್ತಾ ಇದ್ದೀನಿ. ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಹುರಿಬೋದು, ಇಲ್ಲ ಬೇರೆ ಬೇರೆಯಾಗಿ ಹುರಿದಿಟ್ಕೊಳ್ಬೇಕು. ಈ ರೀತಿಯಾಗಿ ನಾವು ಮೊದಲಿಗೆ ಹುರಿದು ರೆಡಿ ಮಾಡಿಟ್ಕೊಂಡ್ರೆ ನಾವು ಲಾಡು ಕಟ್ಟುವಾಗ ಈಸಿ ಆಗುತ್ತೆ. ಈಗ ನಾನು ಒಂದು ಪ್ಲೇಟಿಗೆ ಇದನ್ನೆಲ್ಲ ತೆಗೆದು ಸೈಡ್ಗೆ ಇಟ್ಕೊಳ್ತೀನಿ. ಇದೇ ಪಾತ್ರೆಗೆ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಹುರಿತೀನಿ. ಬೇಸನ್ ಲಾಡುಗೆ ಮುಖ್ಯವಾಗಿ ಬೇಕಾಗಿರೋದು ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಳ್ಬೇಕು, ಗಮನವಿಟ್ಟು, ಇಲ್ಲಾದರೆ ಅದು ತಳ ಹಿಡಿಯುತ್ತೆ. ಇವಾಗ ನೋಡಿ, ಕಡಲೆ ಹಿಟ್ಟನ್ನು ಅರ್ಧ ಪ್ರಮಾಣದಷ್ಟು ಮಾತ್ರ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಚೂರು ಆಚೆ ಈಚೆ ಗಮನ ಕೊಡಬಾರ್ದು, ಇಲ್ಲಾದರೆ ಸೀದು ಹೋಗುತ್ತೆ. ಇದು ಈ ರೀತಿಯಾಗಿ ನಾವು ಮಗಿಸ್ತಾ ಇರಬೇಕು. ಈಗ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ. ಹಸಿಯಾಗಿ ಹಿಟ್ಟು ಇದ್ದರೆ ಬಾಯಲ್ಲಿ ಲಾಡು ತಿನ್ನುವಾಗ ನಮಗೆ ಕಹಿ ಅನಿಸುತ್ತೆ. ಹಾಗಾಗಿ ನಾವು ಚೆನ್ನಾಗಿ ಹುರಿಬೇಕು. ಇಷ್ಟು ಹುರಿದಾದ ನಂತರ ಮತ್ತೆ ನಾವು 1-2 ಸ್ಪೂನ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಮತ್ತೆ ಹುರ್ಕೊಳ್ಬೇಕು. ಇವಾಗ ಗಂಟೆಲ್ಲ ಬಿಟ್ಕೊಂಡು ಹದವಾಗಿ ಬರ್ತಾ ಇದೆ. ಇವಾಗ ಹಿಟ್ಟು ಲಾಡು ಕಟ್ಟಲಿಕ್ಕೆ ರೆಡಿಯಾಗಿ ಬರ್ತಾ ಇದೆ. ಈ ರೀತಿ ಮಾಡಿಕೊಂಡು ನಾವು ಒಂದು ಅಗಲವಾದ ಪಾತ್ರೆಗೆ ಇದನ್ನು ಹಾಕ್ಕೊಳ್ಬೇಕು. ಮತ್ತು ಉಳಿದ ಹಿಟ್ಟನ್ನು ಕೂಡ ಇದೇ ರೀತಿ ಚೆನ್ನಾಗಿ ಹುರಿದು ತಗೊಳ್ಬೇಕು. ಇದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಹಿಡಿಯುತ್ತೆ, ಆದರೆ ಚೆನ್ನಾಗಿ ಹುರಿದ್ರೆ ಮಾತ್ರ ಇದು ರುಚಿಯಾಗಿ ಬರ್ತದೆ. ಈಗ ನೋಡಿ, ನಾನು ಸಕ್ಕರೆಯನ್ನು ಪುಡಿ ಮಾಡಿಟ್ಟುವಂಥ ಸಕ್ಕರೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ಬಿಸಿ ಇರುವಾಗಲೇ ನಾವು ಸಕ್ಕರೆ ಹಾಕ್ಕೊಳ್ಬೇಕು, ಆವಾಗ ಸಕ್ಕರೆ ಕರಗ್ತಾ ಬರ್ತದೆ. ಇದೇ ರೀತಿ ಮಿಕ್ಸ್ ಮಾಡ್ತಾ 2 ಚಮಚ ಏಲಕ್ಕಿ ಪೌಡ್ರು ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈಗ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿಟ್ಟಿದ್ವಲ್ವ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ನಮ್ಮ ಒಂದು ಬ್ಯುಸಿ ಟೈಮಲ್ಲಿ ಈ ರೀತಿ ನಾವು ಮಾಡಿಕೊಂಡು ಮಕ್ಕಳಿಗೆ ಎಲ್ಲರಿಗೂ ಕೊಟ್ಟಾಗ ಎಲ್ಲರೂ ಖುಷಿಪಟ್ಟು ತಿಂತಾರೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇವಾಗ ಲಾಡು ಕಟ್ಟಲಿಕ್ಕೆ ಶುರು ಮಾಡ್ತೀನಿ. ಹಿಟ್ಟು ತುಂಬ ಹದವಾಗಿ ಬಂದಿತ್ತು ನೋಡಿ. ಈಸಿಯಾಗಿ ಕಟ್ಬೋದು, ಯಾರು ಬೇಕಿದ್ದರೂ ಮಾಡ್ಕೊಳ್ಬೋದು. ನೀವು ಒಂದ್ಸತಿ ಈ ರೆಸಿಪಿ ಟ್ರೈ ಮಾಡಿ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ಮಕ್ಕಳು ಹೊರಗಡೆ ಓದಲಿಕ್ಕಿರುವಾಗ ಈ ರೀತಿ ಮಾಡಿ ಬಾಕ್ಸಲ್ಲಿ ಹಾಕಿ ಮಕ್ಕಳಿಗೆ ಕೊಟ್ಟು ಕಳಿಸ್ಬೋದು. ಅವರಿಗೆ ತುಂಬ ಖುಷಿಪಟ್ಟು ತಿಂತಾರೆ ಅಮ್ಮ ಮಾಡಿರೋದು ಅಂತ. ಇವಾಗ ನೋಡಿ, ಬೇಸನ್ ಲಾಡು ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.